ನಿಜವಾಗ್ಲೂ ಕೆವಿನ್ ಓವೆನ್ಸ್ ಅವರ ಸುದ್ದಿನ ಕೇಳಿ ಆ ಎನರ್ಜಿನೇ ಬರ್ತಾ ಇಲ್ಲ. ಆದ್ರೂ ಕೂಡ ಟ್ರೈ ಮಾಡ್ತೀನಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಮೊದಲ ನೆಟ್ಫ್ಲಿಕ್ಸ್ ಎಡಿಷನ್ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ? ಒಳ್ಳೆ ವಿಚಾರಗಳು ಕೂಡ ನೋಡೋದಕ್ಕೆ ಸಿಕ್ಕಿದೆ, ಅದೇ ರೀತಿ ಬ್ಯಾಡ್ ವಿಚಾರಗಳು ಕೂಡ ನೋಡೋದಕ್ಕೆ ಸಿಕ್ಕಿದೆ. ಎಲ್ಲದನ್ನೂ ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲೇ ನಮಗೆ CM ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವತ್ತು ಸ್ಮ್ಯಾಕ್ ಡೌನ್ ನಮಗೆ ಚಿಕಾಗೋ ಇಂದ ನೋಡೋದಕ್ಕೆ ಸಿಗ್ತಾ ಇತ್ತು. ಸೊ CM ಪಂಕ್ ಅವ್ರನ್ನ ಬಿಟ್ಟು ಯಾರು ತಾನೇ ಇವತ್ತಿನ ಸ್ಮ್ಯಾಕ್ ಡೌನ್ ನ ಓಪನ್ ಮಾಡ್ತಾರೆ ಅಲ್ವಾ? ನಮ್ಮ CM ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಡೀ ಚಿಕಾಗೋ ಕ್ರೌಡ್ ನಮ್ಮ CM ಪಂಕ್ ಅವರ ಚಾಂಟ್ಗಳನ್ನ ಮಾಡ್ತಾ ಇರುತ್ತೆ. ನಮ್ಮ CM ಪಂಕ್ ಅವರು ಮೊದಲು ಬಂದು ನಿಜವಾಗ್ಲೂ ಇಲ್ಲಿಗೆ ಬಂದು ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಅಂಡ್ ಇವತ್ತು ನಾನು ನಿಮ್ಗೆಲ್ಲರಿಗೂ ಕೂಡ ಓವೇಶನ್ ಕೊಡ್ತೀನಿ ಅಂತ ಕ್ಯಾಮ್ರಾನ ಇಟ್ಕೊಂಡು ಕ್ರೌಡ್ನೇ ಶೂಟ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅದಾದ್ಮೇಲೆ ಹೇಳ್ತಾರೆ, ನಿಜವಾಗ್ಲೂ ಇಲ್ಲಿಗೆ ಬಂದು ತುಂಬಾನೇ ಖುಷಿ ಆಗ್ತಾ ಇದೆ. ಅಂಡ್ ನಾನು ಇವತ್ತು 16,000 ಜನಗಳಿಗೆ ಥ್ಯಾಂಕ್ಸ್ ನ ತಿಳಿಸ್ಬೇಕು. ಸಾರಿ ಮೊದಲು ನನ್ನ ವೈಫ್ ಏಜೆಲಿಗೆ ಥ್ಯಾಂಕ್ಸ್ ನ ತಿಳಿಸ್ತಲೇ ನಾನು ನಿಮಗೆ ಥ್ಯಾಂಕ್ಸ್ ತಿಳಿಸ್ತಾ ಇದ್ದೀನಿ. ಸೊ ಏಜೆಲಿ ನಿನ್ಗೂ ಕೂಡ ಥ್ಯಾಂಕ್ಸ್. ಅಂಡ್ ನನ್ನ ನಾಯಿ ಲ್ಯಾರಿ ನಿನ್ಗೂ ಕೂಡ ಥ್ಯಾಂಕ್ಸ್. ಅಂಡ್ ಈಗ ರಸಲ್ ಮೇನಿಯಾ ಕಡೆ ಬರೋದಾದ್ರೆ, ರಸಲ್ ಮೇನಿಯಾದಲ್ಲಿ ನಾನು ಮೈನ್ ಇವೆಂಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಯಾವ ಸ್ಥಾನದಲ್ಲಿ ನಾನು ಡಿಸರ್ವಿಂಗ್ ಅದೇ ಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅಂಡ್ ರಸಲ್ ಮೇನಿಯಾದಲ್ಲಿ ಸತ್ ಫ್ರೀಕಿನ್ ರಾಲೆನ್ಸ್ ನಾನು ನಿನ್ನ ಆಸ್ ನ ವೈಪ್ ಮಾಡ್ತೀನಿ. ಅಂಡ್ ರೋಮನ್ ರೈನ್ಸ್ ಟ್ರೈಬಲ್ ಚೀಫ್ ನಾನು ನಿನ್ನನ್ನು ಕೂಡ ನೋಡ್ಕೋತೀನಿ ಅಂತ ಹೇಳ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಪಾಲ್ ಹಿಮೆನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಪಾಲ್ ಹಿಮೆನ್ ಅವರು ಲೇಡೀಸ್ ಅಂಡ್ ಜೆಂಟಲ್ಮೆನ್ ಅಂತ ತನ್ನನ್ನ ತಾನು ಇಂಟ್ರೊಡ್ಯೂಸ್ ಮಾಡಿಕೊಂಡು ಬರ್ತಾರೆ. ಅಂಡ್ ರಿಂಗಿಗೆ ಬಂದು ಹೇಳ್ತಾರೆ, ಮೈ ಬೆಸ್ಟ್ ಫ್ರೆಂಡ್ CM ಪಂಕ್, ನೀನು ಬೆಸ್ಟ್ ಇನ್ ದ ವರ್ಲ್ಡ್, ನೀನು ಈ ಜಾಗದಲ್ಲಿ ನಿಲ್ಲೋದಕ್ಕೂ ಕೂಡ ಅರ್ಹ, ನೀನು ರಸಲ್ ಮೇನಿಯಾದಲ್ಲಿ ಮೈನ್ ಇವೆಂಟ್ ಮಾಡೋದಕ್ಕೂ ಕೂಡ ಅರ್ಹ. ನಿಜವಾಗ್ಲೂ ಲಾಸ್ಟ್ ಟೈಮು ನಿನ್ನನ್ನು ನಾನು ನೋಡಿದಾಗ ನಾನು ಬ್ಲಡ್ ಲೈನ್ ಇಂದ ಹೊದೆ ತಿಂದು ಟೇಬಲ್ ಮೇಲ್ಗಡೆ ಬಿದ್ದು ಹಾಸ್ಪಿಟಲ್ ಅಲ್ಲಿ ಇದ್ದೆ. ನೀನು ಹೆಲ್ಲಿನ ಸೆಲ್ಲಲ್ಲಿ ಡ್ರೂ ಮ್ಯಾಕೆಂಟೈರ್ ಅವರ ವಿರುದ್ಧ ಒಂದು ದೊಡ್ಡ ಮ್ಯಾಚ್ ಅಲ್ಲಿ ರೆಸಲ್ ಮಾಡಿ ಬರ್ತಾ ಇದ್ದೆ. ಅದಾದ್ಮೇಲೆ ನಮಗೆ ವಾರ್ ಗೇಮ್ ಅಲ್ಲಿ ಒಬ್ಬ ಮೆಂಬರ್ನ ಅಗತ್ಯಕತೆ ಇತ್ತು. ಅಂಡ್ ನಾನು ಬಂದು ನಿನ್ನ ಸಹಾಯನ ಕೇಳ್ದೆ, ನೀನು ನನಗೆ ಬಂದು ಸಹಾಯ ಮಾಡಿದೆ. ಅಂಡ್ ಬ್ಲಡ್ ಲೈನ್ ನ ನೀನು ಕಾಪಾಡ್ದೆ. ಅದೇ ರೀತಿ ಇನ್ನ ಒಂದು ಸಹಾಯನ ನಾನ್ ನಿನ್ನ ಹತ್ರ ಕೇಳ್ತೀನಿ, ಪ್ಲೀಸ್ ಇಲ್ಲ ಅಂತ ಹೇಳ್ಬೇಡ ಅಂದು ನಮ್ಮ ಪಾಲ್ ಹಿಮೆನ್ ಅವರು ಹೇಳ್ತಾರೆ, ನೀನು ನನ್ನಿಂದ ಬಯಸ್ತಾ ಇರ್ತಕ್ಕಂತಹ ಫೇವರ್ ಆದ್ರೂ ಏನು, ನಾನು ನಿನಗೆ ಯಾವ ಸಹಾಯನ ಮಾಡಬೇಕು ಅಂತ ನೀನು ಕೇಳೋದಕ್ಕೆ ಹೊರಟಿದೀಯ ಅನ್ನೋದನ್ನ ಈಗಲೇ ಇಲ್ಲೇ ಹೇಳ್ಬಿಡು. ಯಾಕಂದ್ರೆ ರೋಮನ್ ರೈನ್ಸ್ ಅವರು ನನ್ನ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ, ಅವರಿಗಂತೂ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇದೆ. ಸೊ ದಯವಿಟ್ಟು ಆ ಒಂದು ಫೇವರ್ ಏನು ಅನ್ನೋದನ್ನ ಇಲ್ಲೇ ಕೇಳು ಅಂತ ನಮ್ಮ ಪಾಲ್ ಹಿಮೆನ್ ಅವರು CM ಪಂಕ್ ಅವರಿಗೆ ಹೇಳ್ತಾರೆ. ಅಂಡ್ ಆಗ ನಮ್ಮ CM ಪಂಕ್ ಅವರು ಹೇಳ್ತಾರೆ, ರೋಮನ್ ರೈನ್ಸ್ ಅವರು ಎಲ್ಲಿ ಕಾಣಿಸ್ತಾ ಇಲ್ಲ ಅಂತ. ಅಂಡ್ ಆಗ ನಮ್ಮ ಪಾಲ್ ಹಿಮೆನ್ ಅವರು, ಇಲ್ಲ ಬರ್ತಾರೆ, ರೋಮನ್ ರೈನ್ಸ್ ಅವರು ಬರ್ತಾ ಇದ್ದಾರೆ, ಇವತ್ತು ಬಂದೇ ಬರ್ತಾರೆ ಅಂತ ಹೇಳಿದಾಗ ನಮ್ಮ CM ಪಂಕ್ ಅವರು, ಓಕೆ ರೋಮನ್ ರೈನ್ಸ್ ಅವರು ಬಂದಾಗ ಅವರ ಮುಂದೆನೆ ನಾನಿವತ್ತು ರಿವೀಲ್ ಮಾಡ್ತೀನಿ ನಾನು ನಿನ್ನ ಹತ್ರ ಯಾವ ಫೇವರ್ ನ ಕೇಳ್ತೀನಿ ಅಂತ. ಸೊ ಮೊದಲು ರೋಮನ್ ರೈನ್ಸ್ ಬರ್ಲಿ, ರೋಮನ್ ರೈನ್ಸ್ ಮುಂದೆನೆ ನಾನು ನನ್ನ ಫೇವರ್ ಏನು ಅನ್ನೋದನ್ನ ತಿಳಿಸ್ತೀನಿ ಅಂತ ನಮ್ಮ ಪಾಲ್ ಹಿಮೆನ್ ಅವರಿಗೆ CM ಪಂಕ್ ಅವರು ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ನಮ್ಮ ಪಾಲ್ ಹಿಮೆನ್ ಅವರು ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿ ನೋಡ್ತಾ ಇರ್ತಾರೆ. ಏನೇ ಆಗ್ಲಿ ಗೈಸ್, ಸ್ಮ್ಯಾಕ್ ಡೌನ್ ಓಪನಿಂಗ್ ಅಲ್ಲೇ ನಮಗೆ ಗೊತ್ತಾಗುತ್ತೆ ಏನು ಒಂದು ಸೀಕ್ರೆಟ್ ನ WWE ಅವರು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ರು. CM ಪಂಕ್, ಪಾಲ್ ಹಿಮೆನ್, ರೋಮನ್ ರೈನ್ಸ್ ಅವರ ನಡುವೆ ಈ ಒಂದು ಫೇವರ್ ಅನ್ನೋ ಒಂದು ವಿಚಾರನ, ಆ ಒಂದು ಫೇವರ್ ಏನು ಅನ್ನೋದು ಇವತ್ತು ಸ್ಮ್ಯಾಕ್ ಡೌನ್ ನಲ್ಲೇ ಗೊತ್ತಾಗುತ್ತೆ ಅಂತ WWE ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಇದಾದ್ಮೇಲೆ ನಮಗೆ ರೇ ಫಿನಿಕ್ಸ್ ಹಾಗೆ NXT ಟ್ಯಾಗ್ ಟೀಮ್ ಚಾಂಪಿಯನ್ ಫ್ರೇಜರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರೇ ಫಿನಿಕ್ಸ್ ಅವರ ಇನ್ ರಿಂಗ್ ಡೆಬ್ಯೂ ಅಂತಾನೆ ಹೇಳ್ಬಹುದು. ಅಂಡ್ ಡೆಬ್ಯೂ ನ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರೇ ಫಿನಿಕ್ಸ್ ಅವರು MMB ಅಂದ್ರೆ ಮೆಕ್ಸಿಕನ್ ಮಸಲ್ ಬಸ್ಟರ್ ನ ಕನೆಕ್ಟ್ ಮಾಡಿ ಫ್ರೀಜರ್ ಅವ್ರನ್ನ ಪಿನ್ ಮಾಡಿ ತನ್ನ ಡೆಬ್ಯೂ ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಇದಾದ್ಮೇಲೆ ಎಲೆನೈಟ್ ಹಾಗೆ ಟಾಮಾಟೋಂಗ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಬ್ಯಾಕ್ ಸ್ಟೇಜ್ ಅಲ್ಲಿ ಸೆಟ್ ಆಗುತ್ತೆ. ಈ ಒಂದು ಮ್ಯಾಚ್ ಅಲ್ಲಿ ರಿಂಗ್ ಸೈಡ್ ಅಲ್ಲಿ ನಮ್ಮ ಸೋಲೋ ಸಿಕೋವಾ ಅವರು ಕೂಡ ಇರ್ತಾರೆ. ಸೋಲೋ ಸಿಕೋವಾ ಅವರು ಇದ್ರು ಕೂಡ ಜಾಸ್ತಿ ಏನು ಅವರು ಈ ಒಂದು ಮ್ಯಾಚ್ ಅಲ್ಲಿ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಎಲೆನೈಟ್ ಅವರು BFT ನ ಕನೆಕ್ಟ್ ಮಾಡಿ ಟಾಮಾಟೋಂಗ್ ಅವ್ರನ್ನ ಪಿನ್ ಮಾಡಿ ಹಂಗೆ ಎಸ್ಕೇಪ್ ಆಗ್ತಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಪಾಲ್ ಹಿಮೆನ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಪಾಲ್ ಹಿಮೆನ್ ಅವರು ರೋಮನ್ ರೈನ್ಸ್ ಅವ್ರಿಗೋಸ್ಕರ ಪಾರ್ಕಿಂಗ್ ಲಾಟ್ ಅಲ್ಲೇ ಕಾಯ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಬಾರನ್ ಸಾಕ್ಸ್ಟನ್ ಅವರು ಬಂದು ಪಾಲ್ ಹಿಮೆನ್ ಅವ್ರನ್ನ ಇಂಟರ್ವ್ಯೂ ಮಾಡ್ತಾ
ಇರ್ತಾರೆ, ಈ ಒಂದು ಫೇವರ್ ನೀವು ಸಿಎಂ ಪಂಕ್ ಅವರಿಗೆ ಎಸ್ ಅಂತ ಹೇಳ್ತಿರೋ ನೋ ಅಂತ ಹೇಳ್ತಿರೋ ಅಂತ. ಅಂಡ್ ಆಗ ನಮ್ಮ ಪಾಲಿಮಿನ್ ಅವರು ನಾನು ಯಾಕೆ ಈ ವಿಚಾರನ ನಿನ್ನ ಬಳಿ ಹೇಳ್ಬೇಕು ಅಂತ ಕ್ಯಾಮ್ರಾ ಮುಂದೆ ಹೋಗ್ಬಿಟ್ಟು ನಿಜ ಹೇಳ್ತಾ ಇದ್ದೀನಿ, ಇಲ್ಲೇ ನಾನು ಹೇಳ್ತಾ ಇದ್ದೀನಿ, ಸಿಎಂ ಪಂಕ್ ಅವರು ನನಗೆ ಯಾವುದೇ ಫೇವರ್ ಕೇಳಿದ್ರು ಕೂಡ ನನ್ನ ಆನ್ಸರ್ ಎಸ್ ಆಗಿರುತ್ತೆ ಅಷ್ಟೇ. ಸೊ ರೋಮನ್ ರೈನ್ಸ್ ಅವರು ಬಂದ ಕೂಡಲೇ ನಾನು ರಿಂಗ್ಗೆ ಬರ್ತೀನಿ, ಸಿಎಂ ಪಂಕ್ ಅವರ ಮುಂದೆ ನಿಂತ್ಕೋತೀನಿ, ಸಿಎಂ ಪಂಕ್ ನನ್ನ ಜೊತೆ ಯಾವುದೇ ಫೇವರ್ನ ಕೇಳಿದ್ರು ಕೂಡ ನಾನು ಎಸ್ ಅಂತಾನೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಹಿಂದೆಯಿಂದ ಒಂದು ಕಾರ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಕಾರ್ ಬಂದಾಗ ನಮ್ಮ ಪಾಲಿಮಿನ್ ಅವರು ನನ್ನ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ಬಂದ್ರು ಅಂತ ಆ ಕಾರ್ ಬಳಿ ಓಡೋಗ್ತಾರೆ. ಬಟ್ ಆ ಕಾರಿಂದ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು ಕೆಳಗಡೆ ಇಳಿತಾರೆ. ಸೆತ್ ರಾಲೆನ್ಸ್ ಅವ್ರನ್ನ ನೋಡಿ ನಮ್ಮ ಪಾಲಿಮಿನ್ ಅವರ ಫೇಸ್ ಒಂಥರ ಆಗ್ಬಿಡುತ್ತೆ. ಅಂಡ್ ಆಗ ನಮ್ಮ ಸೆತ್ ರಾಲೆನ್ಸ್ ಅವರು ಹೇಳ್ತಾರೆ, ಪಾಲಿಮೆನ್ ನಿನ್ ಫೇಸ್ ಯಾಕೆ ನೀನು ಈ ರೀತಿ ಮಾಡ್ಕೊಂಡಿದ್ಯಾ? ನಿಜವಾಗ್ಲೂ ಇದೇ ಮೊದಲ ಬಾರಿಗೆ ನೀನು ಈ ರೀತಿ ಎಕ್ಸ್ಪ್ರೆಷನ್ ನ ಕೊಡ್ತಿರೋದನ್ನ ನಾನು ನೋಡ್ತಾ ಇರೋದು. ನನಗೂ ಕೂಡ ಅರ್ಥ ಆಯ್ತು, ನೀನು ಬೇರೊಬ್ಬರಿಗೋಸ್ಕರ ಕಾಯ್ತಾ ಇದ್ದೆ, ನೀನು ಇನ್ನೊಬ್ಬ ಶೀಲ್ಡ್ ಮೆಂಬರ್ಗೋಸ್ಕರ ಕಾಯ್ತಾ ಇದ್ದೆ ಅಂತ. ಏನೇ ಆಗ್ಲಿ, ನೀನು ಈ ಒಂದು ಫೇವರ್ ಅನ್ನೋ ಒಂದು ಹಳ್ಳದಲ್ಲಿ ಬಿದೋಗ್ಬಿಟ್ಟಿದ್ಯಾ. ಅಂಡ್ ಆ ಒಂದು ಹಳ್ಳದಲ್ಲಿ ರೋಮನ್ ರೈನ್ಸ್ ಅವ್ರನ್ನು ಕೂಡ ಬೀಳಿಸ್ತಾ ಇದೆಯಾ. ಅಂಡ್ ಆ ಒಂದು ಫೇವರ್ ಏನು ಅನ್ನೋದನ್ನ ಕೇಳೋದಕ್ಕೆ ನನಗೂ ಕೂಡ ಸಿಕ್ಕಾಪಟ್ಟೆ ಆಸೆ ಇದೆ. ಯಾಕಂದ್ರೆ ಫೇವರ್ ನನ್ನ ರೋಮನ್ ರೈನ್ಸ್ ಸಿಎಂ ಪಂಕ್ ಅವರ ರಸ್ಸಲ್ ಮೇನಿಯಾ ಮ್ಯಾಚ್ ಮೇಲೆ ಪ್ರಭಾವ ಬೀರುತ್ತೆ. ಅದಕ್ಕೋಸ್ಕರ ಇವತ್ತು ನಾನು ಕೂಡ ಜೊತೆಲೇ ಇರ್ತೀನಿ, ಸಿಎಂ ಪಂಕ್ ಅವರು ನಿನ್ನ ಬಳಿ ಫೇವರ್ ನ ಕೇಳಬೇಕಾದ್ರೆ ಅಂತ ನಮ್ಮ ಸೆತ್ ರೋಲೆನ್ಸ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಏನೇ ಆಗ್ಲಿ ಗಾಯ್ಸ್, ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ಕೂಡ ಅದ್ಭುತವಾಗಿತ್ತು. ಇದಾದ್ಮೇಲೆ ನಮಗೆ ವೇಡ್ ಬ್ಯಾರಿಟ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ವೇಡ್ ಬ್ಯಾರಿಟ್ ಅವರು ಬಂದು ಸ್ಟಿಫನಿ ಸ್ಟಾರ್ಟನ್ ಹಾಗೆ ಶಾರ್ಲೆಟ್ ಫೇರ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂಡ್ ಇವರ ನಡುವೆ ಒಂದು ಅದ್ಭುತವಾದ ಸೆಗ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಸೆಗ್ಮೆಂಟ್ ಬಗ್ಗೆ ಒಂದು ಅಪ್ಡೇಟ್ ಇದೆ, ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನೇ ಆಗ್ಲಿ ಗೈಸ್, ಈ ಒಂದು ಸೆಗ್ಮೆಂಟ್ ಮಾತ್ರ ಅದ್ಭುತವಾಗಿತ್ತು. ಅಂಡ್ ಇದರಲ್ಲಿ ಇವರಿಬ್ರು ಕೂಡ ಸಿಕ್ಕಾಪಟ್ಟೆ ಪರ್ಸನಲ್ ಆಗಿ ಹೋಗ್ತಾರೆ ಅಂತಾನೆ ಹೇಳ್ಬಹುದು. ಇವ್ರು ಹೇಳ್ತಾ ಇರ್ತಾರೆ, ಇಬ್ರಲ್ಲೂ ಕೂಡ ಕಂಪಾರಿಸನ್ ಇಲ್ಲ. ಶಾರ್ಲೆಟ್ ಫೇರ್, ನೀನು ಎಷ್ಟು ಬಾರಿ ಚಾಂಪಿಯನ್ಶಿಪ್ ನ ಗೆದ್ರು ಕೂಡ ನೀನು ನಿನ್ನ ಫಾದರ್ ಆದ್ಮೇಲೆನೆ ಬರ್ತೀಯಾ. ಅಂಡ್ ರಸಲ್ ಮೇನಿಯಾ ಮುಗಿದ್ಮೇಲೆ ನೀನು ನನ್ನ ವಿರುದ್ಧನೂ ಕೂಡ ನಂಬರ್ 2 ಆಗ್ತೀಯಾ. ಯಾಕಂದ್ರೆ ನೀನು 25 ವರ್ಷದ ಹುಡುಗಿ ಇರ್ಬೇಕಾದ್ರೆ ನೀನು ಬ್ಯಾಸ್ಕೆಟ್ ಬಾಲ್ ನ ಆಡ್ತಾ ಇದ್ದೆ, ಬಟ್ ನಾನು ಈಗ ಚಾಂಪಿಯನ್ ಆಗಿ ರಸಲ್ ಮೇನಿಯಾಗೆ ಹೋಗ್ತಾ ಇದ್ದೀನಿ. ಅಂಡ್ ನೀನು ನೆಪೋ ಕಿಡ್ ಅಂತಾನು ಕೂಡ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ಶಾರ್ಲೆಟ್ ಫೇರ್ ಅವರು, ಹೌದು ನಾನು ನಂಬರ್ 1 ನೆಪೋ ಕಿಡ್ ಅಂತ ಹೇಳಿ ಇವರಿಬ್ರು ಕೂಡ ಹೋಗ್ಬೇಕಾದ್ರೆ ನಮ್ಮ ಶಾರ್ಲೆಟ್ ಫೇರ್ ಅವರು, ನೀನ್ ಯಾಕೆ ಇಷ್ಟೊಂದು ಅರ್ಜೆಂಟ್ ಅಲ್ಲಿ ಹೋಗ್ತಾ ಇದೀಯಾ ಸ್ಟಿಫಿ, ಯಾಕಂದ್ರೆ ನಿನಗೆ ಲುಡ್ವಿಗ್ ಕೈಸರ್ ಅವರ ಮೆಸೇಜ್ ಏನಾದ್ರೂ ಬಂದಿದೆಯಾ ಅಂತ ಲುಡ್ವಿಗ್ ಕೈಸರ್ ಅವ್ರನ್ನು ಕೂಡ ಇಲ್ಲಿ ಇನ್ವಾಲ್ವ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಡಿವೋರ್ಸ್ ವಿಚಾರ ಎಲ್ಲ ಕೂಡ ಇಲ್ಲಿ ಬಂದ್ಬಿಡುತ್ತೆ. ಏನಾಗ್ಲಿ ಗೈಸ್, ಸಿಕ್ಕಾಪಟ್ಟೆ ಪರ್ಸನಲ್ ಆಗಿತ್ತು ಈ ಒಂದು ಪ್ರೋಮೋ ಬ್ಯಾಟಲ್. ಇದಾದ್ಮೇಲೆ ನಮಗೆ DIY ಹಾಗೆ ಮೋಟಾರ್ ಸಿಟಿ ಮಷಿನ್ ಗನ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. WWE ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ನಂಬರ್ 1 ಕಂಟೆಂಡರ್ ಮ್ಯಾಚ್. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಮೋಟಾರ್ ಸಿಟಿ ಮಷಿನ್ ಗನ್ ಅವರು ವಿನ್ ಆಗಿದ್ದಾರೆ. ಅಂಡ್ ಅವರು ನಂಬರ್ 1 ಕಂಟೆಂಡರ್ ಆಗಿದ್ದಾರೆ WWE ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ. ಇದಾದ್ಮೇಲೆ ನಮಗೆ ಬಿಫ್ಯಾಬ್ ಹಾಗೆ ನಯೋಮಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಡಿಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ನಯೋಮಿ ಅವರು ಹೊಸ ಫಿನಿಶಿಂಗ್ ಮೂವ್ ನ ಯೂಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಸಿಂಗಲ್ ಲೆಗ್ ಕೋಡ್ ಬ್ರೇಕರ್ ನ ಅವರು ಕನೆಕ್ಟ್ ಮಾಡ್ತಾರೆ. ಅಂಡ್ ಅದರಿಂದ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ನಯೋಮಿ ಅವರು ಬಿಫ್ಯಾಬ್ ನ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೋತಾರೆ. ಗೆದ್ದಾದ್ಮೇಲೆ ಹಿಂದೆ ನಮ್ಮ ಜೇಡ್ ಕಾರ್ಗಿಲ್ ಅವರು ಬಂದು ನಯೋಮಿ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾರೆ. ಬಟ್ ಸೆಕ್ಯೂರಿಟಿ ಗಾರ್ಡ್ಸ್ ಗಳೆಲ್ಲ ಬಂದು ನಮ್ಮ ಜೇಡ್ ಕಾರ್ಗಿಲ್ ಅವ್ರನ್ನ ಇಟ್ಕೊಬಿಡ್ತಾರೆ. ಅಂಡ್ ನಮ್ಮ ಜೇಡ್ ಕಾರ್ಗಿಲ್ ಅವರು ಸೆಕ್ಯೂರಿಟಿ ಗಾರ್ಡ್ಸ್ ಗಳ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ನಿಕ್ ಆಲ್ಡಿಸ್ ಅವರು ಬಂದು, ಇದನ್ನ ನೋಡಿ ನನಗಂತೂ ಸಾಕಾಗಿದೆ. ಅಂಡ್ ಇದನ್ನ ಸೆಟಲ್ ಮಾಡೋದಕ್ಕೆ ಇರೋದು ಒಂದೇ ದಾರಿ, ನಿಮ್ಮಿಬ್ಬರ ನಡುವೆ ರಸಲ್ ಮೇನಿಯಾದಲ್ಲಿ ಒಂದು ಮ್ಯಾಚ್ ನ ಬುಕ್ ಮಾಡ್ತಾ ಇದ್ದೀನಿ ಅಂತ ನಮ್ಮ ನಿಕ್ ಆಲ್ಡಿಸ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಕೆವಿನ್ ಓಯನ್ಸ್ ಅವರ ಒಂದು ಅನೌನ್ಸ್ಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಏನ್ ಅನೌನ್ಸ್ಮೆಂಟ್ ಅಂತ ನಾನು ಕಳೆದ ವಿಡಿಯೋದಲ್ಲಿ ತಿಳಿಸಿದ್ದೀನಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ನಮ್ಮ ಕೆವಿನ್ ಓಯನ್ಸ್ ಅವರಿಗೆ ನೆಕ್ ಇಂಜುರಿ ಆಗಿದೆ, ಸೀರಿಯಸ್ ನೆಕ್ ಇಂಜುರಿ ಆಗಿದೆ. ಅಂಡ್ ಅದಕ್ಕೋಸ್ಕರ ಅವರು ಸರ್ಜರಿಗೂ ಕೂಡ ಒಳಪಡ್ತಾ ಇದ್ದಾರೆ. ಅಂಡ್ ಇದರಿಂದ ಗೊತ್ತಿಲ್ಲ ಅವರು ಮತ್ತೊಮ್ಮೆ ಯಾವಾಗ ನಮಗೆ WWE ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ ಅಂತ. ಅಂಡ್ ಅವರ ರಸಲ್ ಮೇನಿಯಾ ಮ್ಯಾಚ್ ಕೂಡ ರ್ಯಾಂಡಿ ಓಟನ್ ಅವರ ವಿರುದ್ಧ ಇತ್ತಲ್ಲ, ಅದು ಕ್ಯಾನ್ಸಲ್ ಆಗಿದೆ. ಅಂಡ್ ಇಲ್ಲಿ ನಮ್ಮ ರ್ಯಾಂಡಿ ಓಟನ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ರ್ಯಾಂಡಿ ಓಟನ್ ಅವರು ಬರ್ತಾರೆ, ಕೆವಿನ್ ಓಯನ್ಸ್ ಅವರ ನಡುವೆ ಫೇಸ್ ಆಫ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ರ್ಯಾಂಡಿ ಓಟನ್ ಅವರು ಫೈನಲ್ ಆಗಿ ನಿಕ್ ಆಲ್ಡಿಸ್ ಅವರಿಗೆ ಒಂದು ಆರ್ಕೆವನ್ನು ಕೂಡ ಕನೆಕ್ಟ್ ಮಾಡಿದ್ದಾರೆ. ಸಿಂಪಲ್ ಆಗಿ ನೀವು ಮ್ಯಾಚ್ ನ ಬುಕ್ ಮಾಡಬೇಕು ಅಂದ್ರೆ ನಿಕ್ ಆಲ್ಡಿಸ್ ಹಾಗೆ ರ್ಯಾಂಡಿ ಓಟನ್ ಅವರ ನಡುವೆ ಮ್ಯಾಚ್ ನ ಬುಕ್ ಮಾಡೋದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಈಗ ರ್ಯಾಂಡಿ ಓಟನ್ ಅವರಿಗೆ ಬೇರೆ ದಾರಿನೇ ಕಾಣಿಸ್ತಾ ಇಲ್ಲ ಗುರು. ಲಿಟ್ರಲಿ ರಸಲ್ ಮೇನಿಯಾ ಟೈಮ್ ಅಲ್ಲಿ ಕೆವಿನ್ ಓಯನ್ಸ್ ಅವರಿಗೆ ಖಂಡಿತವಾಗ್ಲೂ ಈ ರೀತಿ ಆಗಬಾರ್ದಾಗಿತ್ತು. ಇದಾದ್ಮೇಲೆ ನಮಗೆ ಜಾಕೋಬ್ ಫಾಟು ಹಾಗೆ ಬ್ರಾನ್ ಸ್ಟ್ರೋಮನ್ ಅವರ ನಡುವೆ ಲಾಸ್ಟ್ ಮ್ಯಾನ್ ಸ್ಟ್ಯಾಂಡಿಂಗ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಗಾಯ್ಸ್, ಲಿಟ್ರಲಿ ಅದ್ಭುತವಾಗಿತ್ತು. ಲಿಟ್ರಲಿ ನಮ್ಮ ಜಾಕೋಬ್ ಫಾಟು ಅವರು ಏನ್ ಮಾಡಿದ್ರು ಕೂಡ ಎದ್ದೇಳ್ತಾ ಇರ್ತಾರೆ.
ಟೇಬಲ್ ಮೇಲ್ಗಡೆ ಬಡಿಸಿದ್ರು ಕೂಡ ಎದ್ದೇಳ್ತಾ ಇರ್ತಾರೆ. ಅಂಡ್ ಜಾಸ್ತಿ ಟೈಮು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಾಕೋಬ್ ಫಾಟೋ ಅವರೇ ಬ್ರಾನ್ ಸ್ಟ್ರೋಮನ್ ಅವ್ರನ್ನ ಡಾಮಿನೇಟ್ ಮಾಡ್ತಾರೆ. ಸ್ಟಾರ್ಟಿಂಗ್ ಗೆ 2 ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡ್ಬಿಡ್ತಾರೆ ಬ್ರಾನ್ ಸ್ಟ್ರೋಮನ್ ಅವರ ಮೇಲೆ. ಆದ್ರೂ ಕೂಡ ಬ್ರಾನ್ ಸ್ಟ್ರೋಮನ್ ಅವರು ಎದ್ದೇಳ್ತಾ ಇರ್ತಾರೆ. ಅಂಡ್ ರಿಂಗ್ ಮೇಲ್ಗಡೆಯಿಂದ ಅನೌನ್ಸರ್ ಟೇಬಲ್ ಮೇಲ್ಗಡೆ ಜಂಪ್ ಕೂಡ ಮಾಡ್ತಾರೆ. ಅಂಡ್ ಆದ್ರೂ ಕೂಡ ಬ್ರಾನ್ ಸ್ಟ್ರೋಮನ್ ಅವರು ಎದ್ದೇಳ್ತಾ ಇರ್ತಾರೆ. ಒಂದು ಟೈಮ್ ಅಲ್ಲಿ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಸ್ಟೀಲ್ ಚೇರ್ ಅಲ್ಲಿ ನಮ್ಮ ಜಾಕೋಬ್ ಫಾಟೋ ಅವರ ತಲೆಗೆ ಹೊಡೆದು ಸ್ಟ್ರೋಮನ್ ಎಕ್ಸ್ಪ್ರೆಸ್ ನ ಕನೆಕ್ಟ್ ಮಾಡ್ತಾರೆ ಥ್ರೂ ಬ್ಯಾರಿಕೇಡ್. ಅಂಡ್ ಆದ್ರೂ ಕೂಡ ನಮ್ಮ ಜಾಕೋಬ್ ಫಾಟೋ ಅವರು ಎದ್ದೇಳ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಕ್ರೌಡ್ ಮಧ್ಯೆ ಹೋಗಿ ಟೇಬಲ್ ಮೇಲ್ಗಡೆ ಒಂದು ಸೂಪ್ಲೆಕ್ಸ್ ಕೂಡ ಕನೆಕ್ಟ್ ಮಾಡ್ತಾರೆ. ಆದ್ರೂ ಕೂಡ ಜಾಕೋಬ್ ಫಾಟೋ ಅವರು ಎದ್ದೇಳ್ತಾರೆ. ಲಾಸ್ಟ್ ಅಲ್ಲಿ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರೇ ರಿಂಗ್ ಕಾರ್ನರ್ ಗೆ ಒಂದು ಟೇಬಲ್ ನ ಸೆಟಪ್ ಮಾಡ್ತಾರೆ. ಅಂಡ್ ನಮ್ಮ ಜಾಕೋಬ್ ಫಾಟೋ ಅವರು ಆ ಒಂದು ಟೇಬಲ್ ಮೇಲ್ಗಡೆ ಬಂದು ಹಿಪ್ ಅಟ್ಯಾಕ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಇಲ್ಲಿ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಎದ್ದೇಳೋದಕ್ಕೆ ಆಗೋದಿಲ್ಲ. ಅಂಡ್ ಹಿಂಗೆ ನಮ್ಮ ಜಾಕೋಬ್ ಫಾಟೋ ಅವರು ಲಾಸ್ಟ್ ಮ್ಯಾನ್ ಸ್ಟ್ಯಾಂಡಿಂಗ್ ಆಗಿದ್ದಾರೆ. ಎಂಡಿಂಗ್ ಅಲ್ಲಿ ಇನ್ನು ಕೂಡ ಸ್ವಲ್ಪ ಬ್ರುಟಾಲಿಟಿನ ತೋರಿಸಿದ್ರೆ ಆಗೋದು, ಚೆನ್ನಾಗಿರೋದು ಮ್ಯಾಚ್. ಬಟ್ ಏನೇ ಆಗ್ಲಿ ನಮ್ಮ ಜಾಕೋಬ್ ಫಾಟೋ ಅವರ ಪರ್ಫಾರ್ಮೆನ್ಸ್ ಮಾತ್ರ ಸಖತ್ತಾಗಿತ್ತು. ಅಂಡ್ ಮೊದಲ ಬಾರಿ ಐ ಥಿಂಕ್ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಲಾಸ್ಟ್ ಮ್ಯಾನ್ ಸ್ಟ್ಯಾಂಡಿಂಗ್ ಮ್ಯಾಚ್ ಅಲ್ಲಿ ಸೋತಿದ್ದಾರೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಶೋನ ಮೈನ್ ಇವೆಂಟ್ ಕೂಡ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಪ್ರಾರಂಭ ಆಗುತ್ತೆ. ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಪಾಲಿಮೆನ್ ಅವರು ರೋಮನ್ ರೈನ್ಸ್ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಅಂಡ್ ಫೈನಲಿ ರೋಮನ್ ರೈನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ರೋಮನ್ ರೈನ್ಸ್ ಅವರು ಕಾರಿಂದ ಕೆಳಗಡೆ ಇಳಿತಾರೆ. ನಮ್ಮ ಪಾಲಿಮೆನ್ ಅವರು ರೋಮನ್ ರೈನ್ಸ್ ಅವರಿಗೆ ಕೈ ಮುಗಿತಾ ನಿಂತ್ಕೋತಾರೆ. ಬಟ್ ನಮ್ಮ ರೋಮನ್ ರೈನ್ಸ್ ಅವರು ಪಾಲಿಮೆನ್ ಅವ್ರನ್ನ ಇಗ್ನೋರ್ ಮಾಡಿ ಹಂಗೆ ಸೀದಾ ನೆಡ್ಕೊಂಡು ಬರ್ತಾರೆ. ನಮ್ಮ ಪಾಲಿಮೆನ್ ಅವರು ರೋಮನ್ ರೈನ್ಸ್ ಅವರ ಹಿಂದೆನೆ ಕೈ ಮುಕ್ಕೊಂಡು ರೋಮನ್ ರೈನ್ಸ್ ಅವ್ರನ್ನ ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತಾರೆ. ರೋಮನ್ ರೈನ್ಸ್ ಅವರ ಹಿಂದೆನೆ ಬರ್ತಾರೆ. ರೋಮನ್ ರೈನ್ಸ್ ಅವರು ಸೀದಾ ಎಂಟ್ರಿನ ಕೊಡ್ಕೊಂಡು ರಿಂಗಿಗೆ ಬರ್ತಾರೆ. ಅಂಡ್ ಈ ಬಾರಿ ಅವರು ನಿಧಾನವಾಗಿ ಎಂಟ್ರಿನ ಕೊಡೋದಿಲ್ಲ, ಬದಲಿಗೆ ಅವರ ಥೀಮ್ ಸಾಂಗ್ ಕೇಳ್ತಾ ಇರುತ್ತೆ. ರೋಮನ್ ರೈನ್ಸ್ ಅವರು ನಾರ್ಮಲ್ ಆಗಿ ನಡ್ಕೊಂಡು ಬರ್ತಾರೆ. ಯಾವುದೇ ರೀತಿಯ ಪೈರೋಸ್ಗಳು ಕೂಡ ನಮಗೆ ಇವತ್ತು ರೋಮನ್ ರೈನ್ಸ್ ಅವರ ಎಂಟ್ರಿಗೆ ನೋಡೋದಕ್ಕೆ ಸಿಗೋದಿಲ್ಲ. ಅಂಡ್ ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು ಇವತ್ತಿನ ರೋಮನ್ ರೈನ್ಸ್ ಅವರ ಎಂಟ್ರಿ ಕೂಡ. ರೋಮನ್ ರೈನ್ಸ್ ಅವರು ರಿಂಗಿಗೆ ಬರ್ತಾರೆ. ಪಾಲಿಮೆನ್ ಅವರ ಕೈಯಿಂದ ಮೈಕ್ ನ ಕೊಡ್ತಾರೆ. ಪಾಲಿಮೆನ್ ಅವರು ಕೂಡ ಮೈಕ್ ನ ಕೊಟ್ಟು ರೋಮನ್ ರೈನ್ಸ್ ಅವರು ಮೊದಲನೇದಾಗಿ ಚಿಕಾಗೋ ಅಕ್ನಾಲೆಜ್ ಮೀ ಅಂತ ಹೇಳ್ತಾರೆ. ಅಂಡ್ ಇಡೀ ಕ್ರೌಡ್ ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೆಜ್ ಮಾಡುತ್ತೆ. ಅಂಡ್ ಆಗ ರೋಮನ್ ರೈನ್ಸ್ ಅವರು ಪಾಲಿಮೆನ್ ಅವ್ರನ್ನ ಕೇಳ್ತಾರೆ, ಪಾಲಿಮೆನ್ ಸಿಎಂ ಪಂಕ್ ಇಲ್ಲಿ ಇದಾನ ಅಂತ. ನಮ್ಮ ಪಾಲಿಮೆನ್ ಅವರು ಎಸ್ ಮೈ ಟ್ರೈಬಲ್ ಚೀಫ್ ಅಂತ ಹೇಳ್ತಾರೆ. ಅಂಡ್ ಆಗ ರೋಮನ್ ರೈನ್ಸ್ ಅವರು ವೈಸ್ ಮ್ಯಾನ್ ಸಿಎಂ ಪಂಕ್ ಅವರು ತನ್ನ ಫೇವರ್ ನ ಇವತ್ತು ಕೇಳ್ತಾ ಇದ್ದಾರೆ ಅಲ್ವಾ, ಫೇವರ್ ಇನ್ನು ಬಾಕಿ ಇದೆ ಅಲ್ವಾ ಅಂತ ಕೇಳಿದಾಗ ಪಾಲಿಮೆನ್ ಅವರು ಎಸ್ ಮೈ ಟ್ರೈಬಲ್ ಚೀಫ್ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ರೋಮನ್ ರೈನ್ಸ್ ಅವರು ಪಾಲಿಮೆನ್ ಇವತ್ತು ನಾನು ಒಂದು ಸೀಕ್ರೆಟ್ ನ ಶೇರ್ ಮಾಡ್ಕೋತಾ ಇದ್ದೀನಿ. ಆ ಒಂದು ಸೀಕ್ರೆಟ್ ಏನಪ್ಪಾ ಅಂದ್ರೆ, ನಾನಿಲ್ಲ ಅಂದಿದ್ದಿದ್ರೆ ಸಿಎಂ ಪಂಕ್ ಈ ಒಂದು ಕಂಪನಿಗೆ ಮತ್ತೊಮ್ಮೆ ಬರ್ತಿರ್ಲಿಲ್ಲ. ನಾನಿಲ್ಲ ಅಂದಿದ್ದಿದ್ರೆ ಸಿಎಂ ಪಂಕ್ ರಸಲ್ ಮೇನಿಯಾನು ಕೂಡ ಮೈನ್ ಇವೆಂಟ್ ಮಾಡ್ತಾ ಇರಲಿಲ್ಲ. ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಇಷ್ಟು ವರ್ಷದಿಂದನೂ ಕೂಡ ಸಿಎಂ ಪಂಕ್ ಈ ಒಂದು ಕಂಪನಿಯಲ್ಲಿ ಇದ್ದಾನೆ, ನಿಮ್ಮೆಲ್ಲರ ಜೊತೆ ಒಡನಾಟ ಮಾಡ್ತಾ ಇದ್ದಾನೆ. ನೀವು ಕೂಡ ಸಿಎಂ ಪಂಕ್ ಅವರಿಗೆ ಸಪೋರ್ಟ್ ಮಾಡ್ತೀರಾ, ಯಾಕಂದ್ರೆ ಸಿಎಂ ಪಂಕ್ ಅವರ ಹೋಮ್ ಗ್ರೌಂಡ್ ಚಿಕಾಗೋ. ಸಿಎಂ ಪಂಕ್ ಇಲ್ಲೇ ಹುಟ್ಟಿದ್ದು, ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಸಿಎಂ ಪಂಕ್ ಅವರಿಗೆ ಚಾಂಟ್ ಮಾಡ್ತೀರಾ. ನಿಜ ಹೇಳ್ತಾ ಇದ್ದೀನಿ, ನೀವ್ ಯಾರು ಕೂಡ ಸ್ಮಾರ್ಟ್ ಅಲ್ಲ. ಯಾಕಂದ್ರೆ ಸಿಎಂ ಪಂಕ್ ಇಷ್ಟು ವರ್ಷ ಡಬ್ಲ್ಯೂ ಅಲ್ಲಿ ಇದ್ರು ಕೂಡ ಅವನು ರಸಲ್ ಮೇನಿಯಾನ ಮೈನ್ ಇವೆಂಟೇ ಮಾಡಿಲ್ಲ. ಟ್ರೈಬಲ್ ಚೀಫ್ ಆಗಿ ನಾನು ಹೇಳಿದ್ಕೆ ಮಾತ್ರ ಈಗ ಅವನು ರಸಲ್ ಮೇನಿಯಾನ ಮೈನ್ ಇವೆಂಟ್ ಮಾಡೋದಕ್ಕೆ ಹೋಗ್ತಾ ಇರೋದು. ಸೊ ಸಿಎಂ ಪಂಕ್, ನಾನು ಕಾಯ್ತಾ ಇದ್ದೀನಿ, ಬೇಗ ಬಂದು ನಿನ್ನ ಫೇವರ್ನ ಕೇಳು ಅಂತ ನಮ್ಮ ರೋಮನ್ ರೈನ್ಸ್ ಅವರು ಸಿಎಂ ಪಂಕ್ ಅವ್ರನ್ನ ಕಾಲ್ ಔಟ್ ಮಾಡ್ತಾರೆ. ಬಟ್ ಸಡನ್ ಆಗಿ ನಮಗೆ ಸತ್ ಫ್ರೀಕಿನ್ ರಾಲೆನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೆತ್ ರಾಲೆನ್ಸ್ ಅವರು ಬಂದಾಗ ಇಡೀ ಕ್ರೌಡ್ ನಮ್ಮ ಸೆತ್ ರಾಲೆನ್ಸ್ ಅವರ ಥೀಮ್ ಸಾಂಗ್ ನ ಆಡ್ತಾ ಇರುತ್ತೆ. ನಮ್ಮ ಸೆತ್ ರಾಲೆನ್ಸ್ ಅವರು ಕೂಡ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾರೆ. ರೋಮನ್ ರೈನ್ಸ್ ಆಗಿ ಪಾಲಿಮೆನ್ ಅವರು ಕೂಡ ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿ ನೋಡ್ತಾ ಇರ್ತಾರೆ. ಕನ್ಫ್ಯೂಷನ್ಸ್ ಗಳು ಅವರ ಮುಖದಲ್ಲಿ ಕಾಣಿಸ್ತಾ ಇರುತ್ತೆ. ನಮ್ಮ ಸೆತ್ ರಾಲೆನ್ಸ್ ಅವರು ಮೈಕ್ ನ ತಗೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ರೋಮನ್ ರೈನ್ಸ್, ನೀನ್ ಇನ್ನೂ ಕೂಡ ಸೀರಿಯಸ್ನೆಸ್ ನ ಅರ್ಥ ಮಾಡ್ಕೊಂಡಿಲ್ಲ. ನೀನು ಸಿಎಂ ಪಂಕ್ ಅವ್ರನ್ನ ಇಗ್ನೋರ್ ಮಾಡ್ತಾ ಇದೀಯಾ, ಸಿಎಂ ಪಂಕ್ ಅವ್ರನ್ನ ಲೈಟ್ ಆಗಿ ತಗೋತಾ ಇದೀಯಾ. ನಾನು ಕೂಡ ಸಿಎಂ ಪಂಕ್ ಅವ್ರನ್ನ ಲೈಟ್ ಆಗಿ ತಗೊಂಡೆ, ಬಟ್ ಅವನು ಈಗ ಯಾವ ಲೆವೆಲ್ಗೆ ಹೋಗಿದ್ದಾನೆ ನೀನೇ ಸ್ವಲ್ಪ ಥಿಂಕ್ ಮಾಡು. ಅವನು ಇವಾಗ ರಸಲ್ ಮೇನಿಯಾನ ಮೈನ್ ಇವೆಂಟ್ ಮಾಡ್ತಾ ಇದ್ದಾನೆ. ನಿನ್ನ ಬಳಿ ಚಾನ್ಸ್ ಇತ್ತು, ವಾರ್ ಗೇಮ್ ಅಲ್ಲಿ ಅವನ ಕಥೆನ ಮುಗಿಸಬಹುದಾಗಿತ್ತು. ನಿನ್ನ ಬಳಿ ಚಾನ್ಸ್ ಇತ್ತು, ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ನ ಸ್ಟೀಲ್ ಕೇಜ್ ಮ್ಯಾಚ್ ಅಲ್ಲಿ ಅವನ ಕಥೆನ ಮುಗಿಸಬಹುದಾಗಿತ್ತು. ಬಟ್ ನೀನು ಅವನ್ನ ಸಿಕ್ಕಾಪಟ್ಟೆ ಲೈಟ್ ಆಗಿ ತಗೊಂಡೆ. ಅಂಡ್ ಈಗ ನೀನು ಇಲ್ಲಿ ಬಂದು ಅವನ ಫೇವರ್ ನ ಕೇಳೋದಕ್ಕೋಸ್ಕರ ಕಾಯ್ತಾ ಇದೆಯಲ್ಲ ಅಂತ ನಮ್ಮ ಸೆತ್ ರಾಲೆನ್ಸ್ ಅವರು ರೋಮನ್ ರೈನ್ಸ್ ಅವರಿಗೆ ಹೇಳ್ತಾರೆ. ಅಂಡ್ ಆಗ ನಮ್ಮ ರೋಮನ್ ರೈನ್ಸ್ ಅವರು
ಸತ್ ನೀನು ಏನು ಕೂಡ ಮಾತಾಡಬೇಡ, ಸ್ವಲ್ಪ ಬಾಯಿ ಮುಚ್ಕೊಂಡು ಇರು, ಯಾಕಂದ್ರೆ ನಿನಗೆ ಲಾಯಲ್ಟಿ ಅನ್ನೋ ಪದದ ಅರ್ಥನೇ ಗೊತ್ತಿಲ್ಲ. ಅಂಡ್ ಇನ್ನೊಂದು ವಿಚಾರ, ನಾನು ನಿನ್ನನ್ನ ಕರೆದಿಲ್ಲ, ಬದಲಿಗೆ CM ಪಂಕ್ ಅವ್ರನ್ನ ಕರೆದಿದ್ದು ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಸೆತ್ ರೋಲಿನ್ಸ್ ಅವರು, ನಾನು ಕೂಡ ನಿನ್ಗೋಸ್ಕರ ಬಂದಿಲ್ಲ ರೋಮನ್, ನಾನು ಕೂಡ CM ಪಂಕ್ ಅವ್ರಿಗೋಸ್ಕರನೇ ಬಂದಿದ್ದು, ನಾನು ಕೂಡ CM ಪಂಕ್ ಅವರ ಫೇವರ್ ನ ಕೇಳಬೇಕು ಅಂತ ನಮ್ಮ ಸೆತ್ ಫ್ರೀಕಿನ್ ರೋಲಿನ್ಸ್ ಅವರು ಕೂಡ CM ಪಂಕ್ ಅವ್ರನ್ನ ಕಾಲ್ ಔಟ್ ಮಾಡ್ತಾರೆ. ಅಂಡ್ ಸಡನ್ ಆಗಿ ನಮಗೆ CM ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ CM ಪಂಕ್ ಅವರ ಚಾಂಟ್ ನ ಮಾಡ್ತಾ ಇರುತ್ತೆ. ನಮ್ಮ CM ಪಂಕ್ ಅವರು ರಿಂಗಿಗೆ ಬರ್ತಾರೆ ಅಂಡ್ ಮೈಕ್ ನ ತಗೊಂಡು ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಈಗ ನಾನು ಕೇಳ್ತಾ ಇರ್ತಕ್ಕಂತಹ ಫೇವರ್, ಲಾಯಲ್ಟಿ ಬಗ್ಗೆ, ಫ್ರೆಂಡ್ಶಿಪ್ ಬಗ್ಗೆ ಒಂದು ಕಥೆನ ನಾನ್ ನಿಮ್ಮ ಹತ್ರ ಹೇಳ್ತೀನಿ. ತುಂಬಾ ವರ್ಷಗಳ ಹಿಂದೆ ನಾನು ಹಾಗೆ ಪಾಲ್ ಹೀಮನ್ ಇಬ್ರು ಕೂಡ OVW ಅಲ್ಲಿ ಇದ್ವಿ. ಅಂಡ್ ಆಗ OVW ಅವರು ಪಾಲ್ ಹೀಮನ್ ಅವ್ರನ್ನ ಫೈರ್ ಮಾಡೋದಕ್ಕೆ ನೋಡಿದ್ರು, ಪಾಲ್ ಹೀಮನ್ ಅವ್ರನ್ನ ತನ್ನ ಕಂಪನಿಯಿಂದ ತೆಗ್ದಾಕೋದಕ್ಕೆ ನೋಡಿದ್ರು. ಅಂಡ್ ಆಗ ನಾನು ಪಾಲ್ ಹೀಮನ್ ಅವರ ಬಳಿ ಹೋಗಿ ಕೇಳಿದೆ, ಪಾಲ್ ಹೀಮನ್ ಪ್ಲೀಸ್ ಬಿಟ್ಟೋಗ್ಬೇಡಿ, ನೀವೇನಾದ್ರೂ ಬಿಟ್ಟೋದ್ರೆ ನನ್ನನ್ನು ಕೂಡ ಇವರು ಕಂಪನಿಯಿಂದ ತೆಗೆದು ಬಿಡ್ತಾರೆ ಅಂತ. ಅಂಡ್ ಅವತ್ತಿನ ದಿನ ಪಾಲ್ ಹೀಮನ್ ಅವರು ಬಿಗ್ ಶೋ ಅವರ ಬಸ್ ಅಲ್ಲಿ ಹೊರಗಡೆ ಹೋಗ್ತಾ ಇದ್ರು. ಆ ಒಂದು ಬಸ್ ಅಲ್ಲಿ ನಾನು ಕೂಡ ಇದ್ದೆ ಅಂಡ್ ಅದೇ ರೀತಿ RVD ಕೂಡ ಇದ್ರು. ಅಂಡ್ ಅಲ್ಲಿ ಪಾಲ್ ಹೀಮನ್ ಅವರಿಗೆ ನಾನು ಹೇಳ್ದೆ, ಪಾಲ್ ಹೀಮನ್ ಪ್ಲೀಸ್ ನನ್ನನ್ನ ಬಿಟ್ಟೋಗ್ಬೇಡಿ ಅಂತ. ಅಂಡ್ ಆಗ ನಮ್ಮ ಪಾಲ್ ಹೀಮನ್ ಅವರು ನನಗೆ ಧೈರ್ಯನ ತುಂಬಿದ್ರು. ಅವ್ರು ಹೇಳಿದ್ರು, ನೀನು ಏನು ಕೂಡ ಯೋಚನೆ ಮಾಡಬೇಡ, ನಿಜವಾಗ್ಲೂ ನೀನು ಸಾಧನೆ ಮಾಡು ಅಂಡ್ ನನಗೋಸ್ಕರ ನೀನು ಒಂದು ಫೇವರ್ ಮಾಡು. ಆ ಫೇವರ್ ಏನಪ್ಪಾ ಅಂದ್ರೆ, ನೀನು ಒಂದಿನ ರಸಲ್ ಮೇನಿಯಾನ ಮೈನ್ ಇವೆಂಟ್ ಮಾಡಬೇಕು. ಅಂಡ್ ಆಗ ಯಾರು ನಮ್ಮನ್ನ ಈ ಒಂದು ಕಂಪನಿಯಿಂದ ತೆಗಿತಾ ಇದ್ದಾರೋ ಅವ್ರನ್ನೇ ನಾವು ಫೋರ್ಸ್ ಮಾಡಬೇಕು ಮತ್ತೊಮ್ಮೆ ನಮ್ಮನ್ನ ಕರ್ಕೊಳ್ಳೋದಕ್ಕೆ. ಆ ರೀತಿ ನೀನು ಮಾಡು ಅಂತ ನಮ್ಮ ಪಾಲ್ ಹೀಮನ್ ಅವರು ನನ್ನ ಬಳಿ ಹೇಳಿದ್ರು. ಅಂಡ್ ಈಗ ನಾನು ಅದನ್ನೇ ಮಾಡ್ತಾ ಇದ್ದೀನಿ. ಬಟ್ ಇಲ್ಲಿ ಫೋರ್ಸ್ ಮಾಡೋದಕ್ಕೆ ಅವ್ರು ಯಾರು ಕೂಡ ಇಲ್ಲಿ ಇಲ್ಲ. ಅಂಡ್ ಅದಕ್ಕೆ ರೋಮನ್, ನಾನು ನಿನ್ನನ್ನ ಫೋರ್ಸ್ ಮಾಡ್ತಾ ಇದ್ದೀನಿ ಅಂಡ್ ನಿನ್ನ ಕಂಫರ್ಟ್ ಝೋನ್ ನಾನು ನಿನ್ನಿಂದ ಕಿತ್ಕೋತಾ ಇದ್ದೀನಿ. ನನ್ನ ಫೇವರ್ ಏನಪ್ಪಾ ಅಂದ್ರೆ, ನನ್ನ ಬೆಸ್ಟ್ ಫ್ರೆಂಡ್ ಪಾಲ್ ಹೀಮನ್ ಅವರು ರಸಲ್ ಮೇನಿಯಾದಲ್ಲಿ ಮ್ಯಾಚ್ ಆಗ್ಬೇಕಾದ್ರೆ ನಿನ್ನ ಜೊತೆ ಇರಬಾರ್ದು, ಬದಲಿಗೆ ನನ್ನ ಜೊತೆ ಇರಬೇಕು, ಅದೇ ನನ್ನ ಫೇವರ್ ಅಂತ ನಮ್ಮ CM ಪಂಕ್ ಅವರು ಅಫಿಷಿಯಲ್ ಆಗಿ ಹೇಳ್ಬಿಡ್ತಾರೆ. ಅಂಡ್ ಅದನ್ನ ಕೇಳಿ ನಮ್ಮ ಪಾಲ್ ಹೀಮನ್ ಅವರು ಶಾಕ್ ಆದ್ರೆ ನಮ್ಮ ರೋಮನ್ ರೈನ್ಸ್ ಅವರು ನಗಾಡೋದಕ್ಕೆ ಶುರು ಮಾಡ್ತಾರೆ. ಏನು, ನಿಜವಾಗ್ಲೂ ಇದೇ ನಿನ್ನ ಫೇವರಾ? ನಿಜ ಹೇಳ್ತಾ ಇದೆಯಾ ನೀನು? ಸೀರಿಯಸ್ ಆಗಿದ್ಯಾ ನೀನು? ಒಂದ್ ಹೇಳ್ತೀನಿ ಕೇಳು, ಪಾಲ್ ಹೀಮನ್ ನನ್ನನ್ನ ಲವ್ ಮಾಡ್ತಾನೆ, ನನ್ನ ಅಗತ್ಯಕತೆ ಪಾಲ್ ಹೀಮನ್ ಅವರಿಗೆ ಇದೆ ಅಂಡ್ ನಾನು ಪಾಲ್ ಹೀಮನ್ ಅವ್ರನ್ನ ಕಾಪಾಡಿದ್ದೀನಿ ಕೂಡ. ಸೊ ನಾನೇ ಹೋಗು ಅಂದ್ರೂ ಕೂಡ ನನ್ನ ವೈಸ್ ಮ್ಯಾನ್ ನಿನ್ನ ಜೊತೆ ಬರೋದಿಲ್ಲ. ಸೊ ಪಾಲ್ ಹೀಮನ್, ಇದಕ್ಕೆ ನೀನೇ ಆನ್ಸರ್ ನ ಕೊಡು ಅಂತ ರೋಮನ್ ರೈನ್ಸ್ ಅವರು ಪಾಲ್ ಹೀಮನ್ ಅವ್ರಿಗೆ ಹೇಳ್ತಾರೆ. ಅಂಡ್ ಆಗ ನಮ್ಮ ಪಾಲ್ ಹೀಮನ್ ಅವರು ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಡ್ತಾರೆ ಅಂಡ್ ಅವರ ಕಣ್ಣಿಂದ ನೀರ್ ಕೂಡ ಬರೋದಕ್ಕೆ ಶುರು ಆಗುತ್ತೆ. ಎಷ್ಟೊತ್ತಾದ್ರೂ ಕೂಡ ನಮ್ಮ ಪಾಲ್ ಹೀಮನ್ ಅವರು ಮಾತಾಡೋದಿಲ್ಲ. ಅಂಡ್ ಆಗ ರೋಮನ್ ರೈನ್ಸ್ ಅವರು, ವೈಸ್ ಮ್ಯಾನ್ ಪಾಲ್ ಹೀಮನ್, ನೀನ್ ಏನ್ ಮಾಡ್ತಾ ಇದೀಯಾ, ಸುಮ್ನೆ ಬೇಗ ಆನ್ಸರ್ ನ ಕೊಡು ಅಂತ ಕೇಳ್ತಾರೆ. ಅಂಡ್ ಆಗ ಪಾಲ್ ಹೀಮನ್ ಅವರು ಅಳೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಆಗ ನಮ್ಮ ರೋಮನ್ ರೈನ್ಸ್ ಅವರು, ನಿಜವಾಗ್ಲೂ ಕೂಡ ನೀನು ಅಳ್ತಾ ಇದೀಯಾ? ನಿಜ ಹೇಳ್ತಾ ಇದ್ದೀನಿ, ನಿನಗೆ ಈಗ ಲಾಸ್ಟ್ ಚಾನ್ಸ್ ನ ಕೊಡ್ತಾ ಇದ್ದೀನಿ. ಆ ಕಣ್ಣೀರ್ನ ಒರೆಸ್ಕೊಂಡು ಸೀದಾ CM ಪಂಕಿಗೆ ನೋ ಅಂತ ಹೇಳು. ನನಗೆ ಗೊತ್ತು, ನಾನೇ ಹೋಗು ಅಂದ್ರೂ ಕೂಡ ನೀನು ಅವನ ಜೊತೆ ಹೋಗೋದಿಲ್ಲ, ಅದಕ್ಕೋಸ್ಕರ ಈ ನಾಟಕನ ನಿಲ್ಸು, ಬೇಗ ಅವನಿಗೆ ನೋ ಅಂತ ಹೇಳು ಅಂತ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ. ಅಂಡ್ ನಮ್ಮ ಪಾಲ್ ಹೀಮನ್ ಅವರು ಕೂಡ ಧೈರ್ಯ ಮಾಡಿ ಕಣ್ಣೊರೆಸ್ಕೊಂಡು ಮೈಕ್ ನ ತಗೊಂಡು, ನೋ ರೋಮನ್ ರೈನ್ಸ್, ನಾನು ಅವನಿಗೆ ಆ ರೀತಿ ಹೇಳೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಅಂಡ್ ಇದನ್ನ ನೋಡಿ ರೋಮನ್ ರೈನ್ಸ್ ಅವರು ಸಿಕ್ಕಾಪಟ್ಟೆ ಶಾಕ್ ಆಗ್ತಾರೆ. ಸೆತ್ ರೋಲಿನ್ಸ್ ಅವರು ನಗಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ರೋಮನ್ ರೈನ್ಸ್ ಅವರು ನಿಧಾನಕ್ಕೆ ಪಾಲ್ ಹೀಮನ್ ಅವರ ಬಳಿ ಹೋಗಿ ಪಾಲ್ ಹೀಮನ್ ಅವರ ಹೆಗ್ಲ ಮೇಲೆ ಕೈ ಹಾಕೊಂಡು ಅವ್ರನ್ನ ಕಾರ್ನರಿಗೆ ಕರ್ಕೊಂಡು ಹೋಗ್ತಾರೆ. ರೋಮನ್ ರೈನ್ಸ್ ಅವರು ಸಿಕ್ಕಾಪಟ್ಟೆ ಕೋಪದಲ್ಲಿ ಇರ್ತಾರೆ. ಸಡನ್ ಆಗಿ ಹಿಂದೆ ನಮ್ಮ CM ಪಂಕ್ ಅವರು ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಅವರು ಅಟ್ಯಾಕ್ ಮಾಡಿ ರೋಮನ್ ರೈನ್ಸ್ ಅವರಿಗೆ ಒಂದು GTS ನ ಕೂಡ ಕನೆಕ್ಟ್ ಮಾಡ್ತಾರೆ. ಸೊ ಪಾಲ್ ಹೀಮನ್ ಅವರು ಸಿಕ್ಕಾಪಟ್ಟೆ ಶಾಕ್ ಇಂದ ಅದನ್ನ ನೋಡ್ತಾ ಇರ್ತಾರೆ. ಟ್ರೈಬಲ್ ಚೀಫ್ ಏನಾಯ್ತು ಅಂತ ಕಿರುತ್ತಾ ಇರ್ತಾರೆ. ಬಟ್ ಏನೇ ಕಿರ್ಚಾಡಿದ್ರು ಕೂಡ ನಮ್ಮ ಪಾಲ್ ಹೀಮನ್ ಅವರು CM ಪಂಕ್ ಅವರ ಫೇವರಿಗೆ ಎಸ್ ಅಂತ ಆನ್ಸರ್ ನ ಕೊಟ್ಟಿದ್ದಾರೆ. ಇದಾದ್ಮೇಲೆ ನಮ್ಮ CM ಪಂಕ್ ಅವರು ತನ್ನ ಅಟೆನ್ಷನ್ ನ ಸೆತ್ ರೋಲಿನ್ಸ್ ಅವರ ಮೇಲೆ ತಗೊಂಡು ಹೋಗ್ತಾರೆ. ಬಟ್ ನಮ್ಮ ಸೆತ್ ರೋಲಿನ್ಸ್ ಅವರು CM ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗೋದಿಲ್ಲ. ಏನೇ ಆಗ್ಲಿ ಗೈಸ್, ಎಂಡಿಂಗ್ ಮಾತ್ರ ಅದ್ಭುತವಾಗಿತ್ತು. ನಮ್ಮ CM ಪಂಕ್ ಅವರು ಪಾಲ್ ಹೀಮನ್ ಅವ್ರನ್ನೇ ಫೇವರ್ ಆಗಿ ಕೇಳಿದ್ದಾರೆ. ಪಾಲ್ ಹೀಮನ್, ನೀನು ರಸಲ್ ಮೇನಿಯಾದಲ್ಲಿ ರೋಮನ್ ರೈನ್ಸ್ ಅವ್ರನ್ನ ಬಿಟ್ಟು ನನ್ನ ಕಾರ್ನರ್ ಅಲ್ಲಿ ಇರಬೇಕು ಅಂತ. ಅಂಡ್ ರೋಮನ್ ರೈನ್ಸ್ ಅವರಿಗೆ ನಂಬಿಕೆ ಇತ್ತು, ನಾನೇ ಹೋಗು ಅಂದ್ರೂ ಕೂಡ ಪಾಲ್ ಹೀಮನ್ ಅವರು ಹೋಗೋದಿಲ್ಲ ಅಂತ. ಬಟ್ ನಮ್ಮ ಪಾಲ್ ಹೀಮನ್ ಅವರು ಆ ಒಂದು ನಂಬಿಕೆನ ಮುರಿದು, ನಾನು ರಸಲ್
ರಸಲ್ ಮೇನಿಯಾದಲ್ಲಿ ಸಿಎಂ ಪಂಕ್ ಅವರ ಕಾರ್ನರ್ ಅಲ್ಲಿ ಇರ್ತೀನಿ ಅಂತ ಹೇಳಿದ್ದಾರೆ. ಏನಾಗ್ಲಿ ಗೈಸ್, ಸ್ಮ್ಯಾಕ್ ಡೌನ್ ಮಾತ್ರ ಅಮೇಜಿಂಗ್ ಆಗಿತ್ತು. ನಿಮ್ಗೆ ಅನಿಸ್ತು ಇವತ್ತಿನ ಸ್ಮ್ಯಾಕ್ ಡೌನ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.